ಈಗ ನಮಗೆ ಟೆಸ್ಟ್ ಡ್ರೈವ್ ವೆಹಿಕಲ್ ಸಿಕ್ಕಿದೆ. ಸೊ ಹೇಗಿದೆ ಟೆಸ್ಟ್ ಡ್ರೈವ್ ಮಾಡಿ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತೀವಿ. ನೀವು ಬೇಸಿಕ್ಕಾಗಿ ಈಗ ಮೊಬೈಲ್ಗೆ ಸಿಮ್ ಹಾಕೋದು ನೋಡಿರ್ಬೋದು. ನಿಮಗೆ ಮೊಬೈಲ್ಗೆ ಒಂದು ಸಿಮ್ ಕಾರ್ಡ್ ಬರುತ್ತೆ, ಅದಕ್ಕೊಂದು ನಂಬರ್ ಬರುತ್ತೆ, ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೆ. ನೀವು ಕ್ಲೋಸ್ ದ ಸನ್ ರೂಫ್. ಓಕೆ, ಸೊ ಕಂಪ್ಲೀಟ್ಲಿ ವಾಯ್ಸ್ ಅಸಿಸ್ಟೆನ್ಸ್ ಪ್ರೊವೈಡ್ ಮಾಡ್ತಿದ್ದಾರೆ ಕಾರಲ್ಲಿ. ಸೊ ಇಷ್ಟೊತ್ತು ನಾನು ಈಕೋ ಮೋಡಲ್ಲಿ ರನ್ ಮಾಡ್ತಿದ್ದೆ ಕಾರ್ನ. ಸೊ ಈಗ ಸ್ಪೋರ್ಟ್ಸ್ ಮೋಡ್ಗೆ ಏನು ಸೆಲೆಕ್ಟ್ ಮಾಡಿದೆ, ಸೊ ಇನ್ನೂ ಸ್ವಲ್ಪ ಅಗ್ರೆಸಿವ್ ಆಗಿ ಫಾಸ್ಟಾಗಿ ನುಗ್ತಿದೆ ಕಾರು. ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸ್ಟೇ ಟ್ಯೂನ್ ಕನ್ನಡ ಯೂಟ್ಯೂಬ್ ಚಾನಲ್. 2021 ಟಾಟಾ ಕಂಪನಿಯಲ್ಲೂ ಮೈಕ್ರೋ ಎಸ್ ಯು ಸೆಗ್ಮೆಂಟಲ್ಲಿ ಒಂದು ಕಾರ್ನ ಲಾಂಚ್ ಮಾಡ್ತಾರೆ. ಕಾರ್ನ ಹೆಸರು ಟಾಟಾ ಪಂಚ್. ಮೈಕ್ರೋ ಎಸ್ ಯು ಸೆಗ್ಮೆಂಟ್ ಆಗಿರುತ್ತೆ, 4 ಜನ ಕಂಫರ್ಟಬಲ್ ಕೂತ್ಕೊಳ್ಳೋ ಥರ ಕಾರ್ ಆಗಿರುತ್ತೆ. 5 ಸ್ಟಾರ್ ಸೇಫ್ಟಿ ರೇಟಿಂಗ್ ಇರುತ್ತೆ. 6 ಲಕ್ಷದಿಂದ ಬೇಸ್ ಮಾಡೆಲ್ ಸ್ಟಾರ್ಟ್ ಆಗಿ 10 ಲಕ್ಷದವರೆಗೂ ಇರುತ್ತೆ. ಇದು ಎಕ್ಸ್-ಶೋರೂಮ್ ಪ್ರೈಸ್ ಆಗಿರುತ್ತೆ. ಈಗ ಆ ಟಾಟಾ ಪಂಚ್ನೇ ಎಲೆಕ್ಟ್ರಿಕ್ ವರ್ಷನ್ನ ಲಾಂಚ್ ಮಾಡಿದ್ದಾರೆ. ಒಂದು 2 ವೀಕ್ಸ್ ಆಯಿತು ಲಾಂಚ್ ಮಾಡಿ. 2 ವರ್ಷನ್ ಅದರಲ್ಲಿ ಬೇಸಿಕಲಿ ಲಾಂಚ್ ಮಾಡಿದ್ದಾರೆ, ಒಂದು ಸ್ಟ್ಯಾಂಡರ್ಡ್ ಮತ್ತು ಲಾಂಗ್ ರೇಂಜ್ ಅಂತ. ಸ್ಟ್ಯಾಂಡರ್ಡ್ ವರ್ಷನ್ ಬಂದು 315 ಕಿಲೋಮೀಟರ್ ಕ್ಲೈಮ್ ಮಾಡ್ತಿದೆ ಕಂಪನಿ ಕ್ಲೈಮ್, ಮತ್ತು ಲಾಂಗ್ ರೇಂಜ್ ಬಂದು 421 ಕಿಲೋಮೀಟರ್ ಕ್ಲೈಮ್ ಮಾಡ್ತಿದೆ. ಇವತ್ತು ಆ ಕಾರ್ ಹೇಗಿದೆ, 11 ಲಕ್ಷದಿಂದ ಬೇಸ್ ಮಾಡಲ್ ಶುರುವಾಗುತ್ತೆ, 15.5 ಲಕ್ಷದವರೆಗೂ ಟಾಪ್ ಆ್ಯಂಡ್ ವೇರಿಯಂಟ್ ಸಿಗ್ತಿದೆ. ಇದು ಬೆಂಗಳೂರಿನ ಎಕ್ಸ್-ಶೋರೂಮ್ ಪ್ರೈಸ್ ಆಗಿರುತ್ತೆ. ಇವತ್ತು ಆ ಕಾರ್ನ ವಾಕ್ ಅರೌಂಡ್ ಮಾಡೋಣ. ಹೇಗಿದೆ ಕಾರು, ಎಕ್ಸ್ಟೀರಿಯರ್ ಏನಾದರೂ ಚೇಂಜಸ್ ಇದೆಯಾ ಪೆಟ್ರೋಲ್ ವರ್ಷನ್ಗೆ ಕಂಪೇರ್ ಮಾಡಿದ್ರೆ, ಅದೆಲ್ಲ ನೋಡೋಣ. ಮತ್ತು ಸ್ಪೆಸಿಫಿಕೇಷನ್ ಏನಿದೆ ಆ್ಯಂಡ್ ಯೂಸರ್ ಕ್ಲೈಮ್ ಏನಿದೆ ಇದೆಲ್ಲ ನಾನು ಮುಂದೆ ಹೇಳ್ತೀನಿ. ಸೊ ಬನ್ನಿ ನೋಡೋಣ ಎಲೆಕ್ಟ್ರಿಕ್ ಕಾರ್ ಟಾಟಾ ಪಂಚ್ ಹೇಗಿದೆ ಅಂತ. ಟಾಟಾ ಪಂಚ್ ಎಲೆಕ್ಟ್ರಿಕ್ EV ಅಂತ ಒಂದು, ಟಾಟಾ ಪಂಚ್ ಎಲೆಕ್ಟ್ರಿಕ್ EV LR ಅಂತ, ಅಂದರೆ ಲಾಂಗ್ ರೇಂಜ್ ಅಂತ. 2 ವೇರಿಯಂಟ್ಸ್ ನಿಮಗೆ ಸಿಗ್ತಿರೋದು. ಸ್ಟ್ಯಾಂಡರ್ಡ್ ಬಂದು 25 ಕಿಲೋ ವ್ಯಾಟ್ ಆಗಿದ್ದರೆ 35 ಕಿಲೋ ವ್ಯಾಟ್ ಲಾಂಗ್ ರೇಂಜ್ ಆಗಿರುತ್ತೆ. ಅದರ ರೇಂಜ್ ಅದು ನಾನು ನಿಮಗೆ ಫರ್ದರ್ ಡೀಟೇಲ್ಸ್ ಕೊಡ್ತೀನಿ. ಟಾಟಾ ನೆಕ್ಸನ್ ಹೊಸ ವರ್ಷನ್ ಆಗಿ ಜಸ್ಟ್ ಒಂದು 3 ಮಂತ್ಸ್ ಆಗಿರ್ಬೋದು. ಸೊ ಈ ಕಾರ್ ನೋಡ್ತಿರ್ಬೋದು, ಟಾಟಾ ಪಂಚ್ ಎಲೆಕ್ಟ್ರಿಕ್ ವರ್ಷನ್ನು ಸಿಮಿಲರ್ ಥರನೇ ಇದೆ. ಆ್ಯಂಡ್ ಫ್ರಂಟಲ್ಲಿ DRL ಕೊಟ್ಟಿದ್ದಾರೆ, ಡೇ ಟೈಮ್ ರನ್ನಿಂಗ್ ಲೈಟು. ಸೀಕ್ವೆನ್ಷಿಯಲ್ ಟೈಪ್ ಇರುತ್ತೆ. ನೀವು ಕೀ ಲಾಕ್ ಮಾಡಿದಾಗ ಅಥವಾ ಅನ್ಲಾಕ್ ಮಾಡಿದಾಗ ಇದು ವೆಲ್ಕಮ್ ಮತ್ತು ಬೈ ಕೂಡ ಮಾಡುತ್ತೆ ನಿಮಗೆ. ಆ್ಯಂಡ್ ಫ್ರಂಟಲ್ಲಿ ಇಲ್ಲಿ ಟಾಟಾ ಲೋಗೋ ನೋಡ್ತಿರ್ಬೋದು. ಈ ಲೋಗೋ ನನಗೆ ತುಂಬಾ ಇಷ್ಟ ಆಯಿತು. ತುಂಬ ಸ್ಮಾರ್ಟಾಗಿ ಸಖತ್ತಾಗಿದೆ, ಎಲೆಕ್ಟ್ರಿಕ್ ವರ್ಷನ್ ಅಫ್ಕೋರ್ಸ್ ಆಗಿರೋದ್ರಿಂದ. ಆ್ಯಂಡ್ ಈ ನೀವು ಪ್ಯಾನಲ್ ಏನು ನೋಡ್ತಿದ್ದೀರಾ, ಇದು ಚಾರ್ಜಿಂಗ್ ಪೋರ್ಟ್ ಇರುತ್ತೆ. ಆಮೇಲೆ ಅನ್ಲಾಕ್ ಮಾಡಿ ಓಪನ್ ಮಾಡಿ ನೋಡಿಸ್ತೀನಿ ಹೇಗಿದೆ ಅಂತ. ಇದು ಟಾಪ್ ಆ್ಯಂಡ್ ವೇರಿಯಂಟ್ ಆಗಿರೋದ್ರಿಂದ 360 ವ್ಯೂ ಕ್ಯಾಮ್ರಾ ಇಲ್ಲಿ ಇರುತ್ತೆ. ಆ್ಯಂಡ್ ಗ್ರಿಲ್ ನೋಡ್ತಿರ್ಬೋದು, ಬ್ಲ್ಯಾಕ್ ಮ್ಯಾಟ್ ಫಿನಿಷಲ್ಲಿ ಪ್ರೊವೈಡ್ ಮಾಡ್ತಿದ್ದಾರೆ. ಇನ್ನು ಲೋವರ್ ಸ್ಕಿಡ್ ಪ್ಲೇಟ್ ಸ್ಯಾಟಿನ್ ಗ್ರೇ ಫಿನಿಷಲ್ಲಿ ಪ್ರೊವೈಡ್ ಮಾಡ್ತಿದ್ದಾರೆ. ಸೀಕ್ವೆನ್ಷಿಯಲ್ ಟೈಪ್ ಟರ್ನ್ ಇಂಡಿಕೇಟರ್ಸ್ ಪ್ರೊವೈಡ್ ಮಾಡ್ತಿದ್ದಾರೆ. ಇನ್ನು LED ಹೆಡ್ಲೈಟ್ಸ್ನ ಪ್ರೊವೈಡ್ ಮಾಡ್ತಿದ್ದಾರೆ. ಫಾಗ್ ಲ್ಯಾಂಪ್ಸ್ ಇಲ್ಲಿ ಪ್ಲೇಸ್ಮೆಂಟ್ ಆಗಿರುತ್ತೆ. ಇನ್ನು 2 ವೈಪರ್ ಕೊಡ್ತಿದ್ದಾರೆ, ರೈನ್ ಸೆನ್ಸಿಂಗ್ ವೈಪರ್ಸ್, ಟಾಪ್ ಆ್ಯಂಡ್ ವೇರಿಯಂಟ್ ಆಗಿರೋದ್ರಿಂದ ವಾಷರ್ ಸಮೇತ. ಇನ್ನು ORVM ನೋಡ್ಬೋದು ನೀವು, ಬ್ಲ್ಯಾಕ್ ಗ್ಲಾಸಿ ಫಿನಿಷಲ್ಲಿ ಪ್ರೊವೈಡ್ ಮಾಡ್ತಿದ್ದಾರೆ. ಇಂಡಿಕೇಟರ್ ಪ್ಲೇಸ್ಮೆಂಟ್ ಆಗಿರುತ್ತೆ. ಇನ್ನು A ಪಿಲ್ಲರ್ ಕೂಡ ಸ್ಮಾರ್ಟಾಗಿ ಪಾಲಿಶ್ಡ್ ಫಿನಿಷಲ್ಲಿ ಪ್ರೊವೈಡ್ ಮಾಡ್ತಿದ್ದಾರೆ. ಇನ್ನು ಟೈರ್ ಸೈಜ್ ನೋಡೋದಾದರೆ 16 ಇಂಚು ಅಲಾವಿಲ್ ಪ್ರೊವೈಡ್ ಮಾಡ್ತಿದ್ದಾರೆ. 195/60 ಟೈರ್ನ ಸೈಜ್ ಆಗಿರುತ್ತೆ. LRR ಅಂತ ಹೇಳ್ತಾರೆ, ಅಂದರೆ ಲಾಂಗ್ ರೇಂಜ್ ಅಂದರೆ ಆಲ್ಮೋಸ್ಟ್ ಒಂದು 70,000 to 80,000 ಕಿಲೋಮೀಟರ್ವರೆಗೂ ನೀವು ರನ್ ಮಾಡ್ಬೋದು ಅಂತ ಕಂಪನಿ ಹೇಳ್ತಿದೆ. ಇನ್ನು ಡೋರ್ ಹ್ಯಾಂಡಲ್ಸು ಬಾಡಿ ಕಲರಲ್ಲಿ ಪ್ರೊವೈಡ್ ಮಾಡ್ತಿದ್ದಾರೆ. ಆ್ಯಂಡ್ B ಪಿಲ್ಲರ್ ಬ್ಲ್ಯಾಕ್ ಮ್ಯಾಟ್ ಫಿನಿಷಲ್ಲಿದ್ದರೆ, ಇನ್ನು ರೂಫ್ ರೈಲ್ಸ್ ಗ್ಲಾಸಿ ಫಿನಿಷಲ್ಲಿ ಕೊಡ್ತಿದ್ದಾರೆ. ಆ್ಯಂಡ್ ಸನ್ ರೂಫ್ ಇನ್ಸ್ಟಾಲ್ ಆಗಿರುತ್ತೆ. ಆಮೇಲೆ ಸನ್ ರೂಫ್ ಓಪನ್ ಮಾಡಿ ನೋಡೋಣ. ಇನ್ನು ಮೇಲೆ ರೂಫ್ ಬ್ಲ್ಯಾಕ್ ಗ್ಲಾಸಿ ಫಿನಿಷಲ್ಲಿ ಪ್ರೊವೈಡ್ ಮಾಡ್ತಿದ್ದಾರೆ. ಶಾಕಿಂಗ್ನ ಅಂಟೇನ ಪ್ಲೇಸ್ಮೆಂಟ್ ಆಗಿರುತ್ತೆ. ಇನ್ನು ಹಾಗೆ ಹಿಂದೆ ಪ್ರೊಫೈಲ್ ನೋಡೋಣ ಬನ್ನಿ ಹೇಗಿದೆ ಅಂತ. ಬ್ಯಾಕ್ ಪ್ರೊಫೈಲ್, ಇನ್ನು ರೇರ್ ಪ್ರೊಫೈಲ್ ನೋಡ್ಬೋದು ನೀವು. ಡೀಪ್ ಫಾಗರ್ ಇರುತ್ತೆ, ರೇರ್ ವೈಪರ್ ಪ್ಲೇಸ್ಮೆಂಟ್ ಆಗಿರುತ್ತೆ, ಟಾಪ್ ಆ್ಯಂಡ್ ವರ್ಷನ್ ಆಗಿರುತ್ತೆ ಇಲ್ಲಿ. ಆ್ಯಂಡ್ ಹೈ ಮೌಂಟೆಡ್ ಸ್ಟಾಪ್ ಲೈಟ್ ಇಲ್ಲಿ ಕೊಟ್ಟಿರ್ತಾರೆ. ಇನ್ನು ಅಗೇನ್ ಇಲ್ಲಿ ರೇರಲ್ಲಿ ಇಲ್ಲಿ ಟಾಟಾ ಲೋಗೋ, ಸ್ಮಾರ್ಟ್ ಲೋಗೋ ಪ್ರೊವೈಡ್ ಮಾಡ್ತಿದ್ದಾರೆ. ಇನ್ನು 360 ವ್ಯೂ ಕ್ಯಾಮ್ರಾ ಇರೋದ್ರಿಂದ ರೇರಲ್ಲಿ ಇಲ್ಲಿ ಪ್ಲೇಸ್ಮೆಂಟ್ ಆಗಿರುತ್ತೆ ಲೋಗೋ, ಟಾಟಾ ಲೋಗೋ ಕೆಳಗಡೆ. ಇನ್ನು punch.ev ಎಲೆಕ್ಟ್ರಿಕ್ ವರ್ಷನ್ ಅಂತ. ಇನ್ನು ಬ್ಲ್ಯಾಕ್ ಮ್ಯಾಟ್ ಫಿನಿಷಲ್ಲಿ ಅಲ್ಲಿ ಬಂಪರ್ ಪ್ರೊವೈಡ್ ಮಾಡ್ತಿದ್ದಾರೆ. 2 ಪಾರ್ಕಿಂಗ್ ಸೆನ್ಸಾರ್ಸ್ ಇದೆ, 1 ಮತ್ತು ಇಲ್ಲಿ 2. ಇನ್ನು ರಿಫ್ಲೆಕ್ಟರ್ಸ್ ಕೊಟ್ಟಿದ್ದಾರೆ, ಇಲ್ಲಿ ಸ್ವಲ್ಪ ಸ್ಟ್ರಕ್ಚರ್ ಇದೆ ಇಲ್ಲಿ. ಇನ್ನು ರೇರಲ್ಲಿ ಸ್ಕಿಡ್ ಪ್ಲೇಟ್ ನೋಡ್ತಿರ್ಬೋದು,
ಸ್ಯಾಟಿನ್ ಗ್ರೇ ಫಿನಿಷಲ್ಲಿ ಪ್ರೊವೈಡ್ ಮಾಡ್ತಿದ್ದಾರೆ. ಪೆಟ್ರೋಲ್ ವರ್ಷನಲ್ಲಿ 366 ಲೀಟರ್ ಕೆಪಾಸಿಟಿಯಷ್ಟು ಬೂಟ್ ಸ್ಪೇಸ್ ಪ್ರೊವೈಡ್ ಮಾಡ್ತಿದ್ರು. ಸೇಮ್ ಬೂಟ್ ಸ್ಪೇಸ್ ಇಲ್ಲಿ ಪ್ರೊವೈಡ್ ಮಾಡ್ತಿದ್ದಾರೆ. ಡೀಸೆಂಟ್ ಬೂಟ್ ಸ್ಪೇಸ್ ಅಂತ ಹೇಳ್ಬೋದು. ಈಗ ಟಾಟಾ ಪಂಚ್ನ ಸೆಕೆಂಡ್ ರೋ ಬ್ಯಾಕ್ ಸೀಟಿಂಗ್ ಲೇಔಟ್ ಹೇಗಿದೆ ಅಂತ ನೋಡೋಣ. ಸೊ ಬನ್ನಿ. ಸೊ ಇಲ್ಲಿ ನೀವು ಅನ್ಲಾಕ್ ಆಪ್ಷನ್ ಇರುತ್ತೆ, ಓಪನ್ ಮಾಡ್ಬೋದು. ಸೊ 90 ಡಿಗ್ರಿ ಆ್ಯಂಗಲಲ್ಲಿ ನೋಡ್ತಿರ್ಬೋದು ನೀವು. ಸ್ಟ್ರೈಟಾಗಿ ಡೋರ್ಸ್ ಓಪನ್ ಆಗ್ತಿದೆ ಮಾಡ್ತಿರೋದು ವೈಟ್ ಮತ್ತು ಬ್ಲ್ಯಾಕ್ ಫಿನಿಷಲ್ಲಿ. ಇನ್ನು ಗ್ರೇ ಫಿನಿಷಲ್ಲಿ ಇಲ್ಲೊಂದು ಅನ್ಲಾಕ್ ಮತ್ತು ಸ್ಪೀಕರ್ ಇನ್ಸ್ಟಾಲ್ ಆಗಿರುತ್ತೆ. ಇಲ್ಲಿ ಸ್ವಲ್ಪ ಬಾಟಲ್ ಹೋಲ್ಡರ್ ಸ್ಪೇಸ್ ಕೊಟ್ಟಿದ್ದಾರೆ. ಪವರ್ ವಿಂಡೋ ಬಟನ್. ಇನ್ನು ಸೀಟಿಂಗ್ ಲೇಔಟ್ಸ್ ಇಲ್ಲಿ ನೋಡ್ತಿದ್ದೀರಲ್ಲ ನೀವು. ಆಲ್ಮೋಸ್ಟ್ ನಾನು ಪ್ರೀವಿಯಸ್ಲಿ ಇದನ್ನು ಟಾಟಾ ಸಫಾರಿಯಲ್ಲಿ ನೋಡ್ತಿದ್ದು. ಸಫಾರಿಯಲ್ಲಿ ಇದ್ದಿದ್ದು ಅದೇ ಸ್ಟ್ರಕ್ಚರ್ ಮತ್ತು ಅದೇ ಡಿಸೈನ್ ಇಲ್ಲಿ ಎಲೆಕ್ಟ್ರಿಕ್ ವರ್ಷನ್ಗೆ ಕ್ಯಾರಿ ಫಾರ್ವರ್ಡ್ ಮಾಡಿದ್ದಾರೆ. ಲೆದರ್ ಸೀಟ್ಸ್ ಆಗಿರುತ್ತೆ ಕಂಪ್ಲೀಟ್ಲಿ. ಸೊ ಟಾಪ್ ಆ್ಯಂಡ್ ವರ್ಷನ್ ಕೂಡ ಆಗಿರುತ್ತೆ. ಸೊ ಒಳಗಡೆ ಹೋಗಿ ಕಂಫರ್ಟ್ ಹೇಗಿದೆ ಅಂತ ನೋಡೋಣ ಬನ್ನಿ. ಕಂಫರ್ಟಬಲ್ ಆಗಿದೆ ಅಂದರೆ ಮೈಕ್ರೋ ಎಸ್ ಯು ಸೆಗ್ಮೆಂಟ್ ಆಗಿರೋದ್ರಿಂದ 4 ಜನ ಕಂಫರ್ಟಬಲ್ ಆಗಿ ಕೂತ್ಕೊಳ್ಳೋ ಒಂದು ಚಿಕ್ಕ ಫ್ಯಾಮಿಲಿಗೆ, ಹಸ್ಬೆಂಡ್ ವೈಫ್ 2 ಚಿಲ್ಡ್ರನ್ಸ್ಗೆ ಕಂಫರ್ಟಬಲ್ ಆಗಿರುತ್ತೆ. ಇನ್ ಕೇಸ್ 4 ಜನ ಕೂತ್ಕೊಂಡ್ರೆ ಒಬ್ಬ ಚಿಕ್ಕ ಮಗುನ ಇಲ್ಲಿ ಸೆಂಟ್ರಲ್ಲಿ ನೀವು ಕೂರಿಸ್ಕೋಬೋದು. 3 ಜನ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ. ಆ್ಯಂಡ್ ಅಲ್ಲದೆ ಇದು ಮೈಕ್ರೋ ಎಸ್ ಯು ಸೆಗ್ಮೆಂಟ್ ಕಾರ್ ಆಗಿರೋದ್ರಿಂದ ಸೊ ಅದು ಸಫಿಷಿಯೆಂಟ್ ಆಗಿರುತ್ತೆ 4 ಜನಕ್ಕೆ. ಆ್ಯಂಡ್ ಈ ಕಾರ್ ಇಲ್ಲಿ ನೋಡ್ತಿರ್ಬೋದು ನೀವು ಡ್ಯುಯಲ್ ಟೋನಲ್ಲಿ ಇನ್ನು ಕಾರ್ ಸೀಟಿಂಗ್ ಕಲರ್ಸ್ನ ಪ್ರೊವೈಡ್ ಮಾಡ್ತಿದ್ದಾರೆ. ಸೀಟಿಂಗ್ ಕವರ್ಸ್ 2 ಸೀಟ್ಸ್ಗೆ ಹಿಂದೇನು ಅಡ್ಜಸ್ಟೇಬಲ್ ಹೆಡ್ರೆಸ್ಟ್ ಇರುತ್ತೆ 2 ಸೈಡ್. ಆ್ಯಂಡ್ ಇಲ್ಲಿ ಸೆಂಟ್ರಲ್ಲಿ ನಿಮಗೆ ಆರ್ಮ್ ರೆಸ್ಟ್ಗೆ ಸ್ವಲ್ಪ ಸ್ಪೇಸ್ ಕೊಟ್ಟಿದ್ದಾರೆ. ಹಿಂದೆ ಪಾರ್ಸೆಲ್ ಟ್ರೈ ಇದೆ, ಇಷ್ಟು ಸ್ಪೇಸ್ ಸಿಗುತ್ತೆ ನಿಮಗೆ ಏನಾದರೂ ಥಿಂಗ್ಸ್ ಇಟ್ಕೊಳ್ಳೋದಕ್ಕೆ. ಇನ್ನು 2 ಸೈಡಲ್ಲಿ ಗ್ರ್ಯಾಬಿಂಗ್ ಹ್ಯಾಂಡಲ್ ಪ್ರೊವೈಡ್ ಮಾಡ್ತಿದ್ದಾರೆ. ಸ್ವಲ್ಪ ಹೂಕ್ಸ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಆ್ಯಂಡ್ ಅಫ್ಕೋರ್ಸ್ ಈಗ ಬರ್ತಿರೋಂಥ ಕಾರ್ಸಲ್ಲಿ ಇದು ಬೇಸಿಕ್ ನೆಸೆಸರಿ ಇರುತ್ತೆ. ಗ್ರ್ಯಾಬ್ ಹ್ಯಾಂಡಲ್ಸ್ ಆಗಿರ್ಬೋದು ಆ್ಯಂಡ್ ಹೂಕ್ಸ್ ಆಗಿರ್ಬೋದು. ಆ್ಯಂಡ್ ಕೆಲವು ಟಾಪ್ ವೇರಿಯಂಟ್ಸ್ ಅಂದರೆ ಎಸ್ ಯು ವಿ ಸೆಗ್ಮೆಂಟ್ಸಲ್ಲಿ ಹೋದಾಗ ನಿಮಗೆ ರೀಡಿಂಗ್ ಲ್ಯಾಂಪ್ಸ್ ಕೂಡ ಪ್ರೊವೈಡ್ ಮಾಡ್ತಿರ್ತಾರೆ. ಆ್ಯಂಡ್ 6 ಏರ್ ಬ್ಯಾಗ್ಸ್ ಇನ್ಸ್ಟಾಲ್ ಆಗಿರುತ್ತೆ ಈ ಕಾರಲ್ಲಿ. ಇನ್ನು ಏನು ಸೇಫ್ಟಿ ಪ್ರಿಕಾಷನ್ಸ್ ಏನಿದೆ, ಸೇಫ್ಟಿ ಸ್ಪೆಸಿಫಿಕೇಷನ್ ಫೀಚರ್ಸ್ ಏನಿದೆ ಅಂತ ನಾನು ಫರ್ದರ್ ಹೇಳ್ತೀನಿ. ಸ್ವಲ್ಪ ಏನಾದರೂ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಇಲ್ಲಿ ಸ್ವಲ್ಪ ಪಾಕೆಟ್ಸ್ ಕೊಟ್ಟಿದ್ದಾರೆ ಫ್ರಂಟ್ ಸೀಟಿಂದ. ಆ್ಯಂಡ್ ಇಲ್ಲಿ ನಿಮಗೆ ಯಾವುದೇ ಚಾರ್ಜಿಂಗ್ ಪೋರ್ಟ್ಸ್ ಅವೈಲೇಬಲ್ ಇರೋದು ಇಲ್ಲ ಹಿಂದೆಯಲ್ಲೇ. ಸೊ ಫ್ರಂಟಲ್ಲಿ ಅಫ್ಕೋರ್ಸ್ ಖಂಡಿತ ಇರುತ್ತೆ, ಅದು ಫ್ರಂಟಲ್ಲಿ ಹೋಗಿ ನೋಡೋಣ. ಈಗೇನು ನೋಡ್ತಿದ್ದೀರಾ ಇದು ರೇರ್ ಸೀಟಿಂದ ಡ್ಯಾಶ್ಬೋರ್ಡ್ ಲುಕ್ ಆಗಿರುತ್ತೆ. ಫ್ರಂಟ್ ವ್ಯೂ ಈ ರೀತಿ ಕಾಣುತ್ತೆ. ಈ ಟಾಟಾ ನೆಕ್ಸಾನ್ ಹೊಸ ವರ್ಷನ್ ಏನು ಲಾಂಚ್ ಮಾಡಿದ್ರು, ಆಮೇಲೆ ಟಾಟಾ ಸಫಾರಿ, ಸೊ ಇಂಟೀರಿಯರ್ ನೋಡಿದ್ರೆ ನಂಗೆ ಸಿಮಿಲರ್ ಫೀಲ್ ಆಗ್ತಿದೆ. ಈವನ್ ಟಾಟಾ ನೆಕ್ಸಾನ್ ಥರನೇ ಇದೆ. 2 ಸ್ಪೋಕ್ಸ್ ಇಲ್ಯುಮಿನೇಟೆಡ್ ಲೋಗೋ ಇರುವಂಥ ಸ್ಟೇರಿಂಗ್ ಪ್ರೊವೈಡ್ ಮಾಡ್ತಿದ್ದಾರೆ. ಆ್ಯಂಡ್ 10.25 ಇಂಚಸ್ ಡಿಸ್ಪ್ಲೇ, ಇನ್ಫೋಟೈನ್ಮೆಂಟ್ ಸಿಸ್ಟಮು ಮತ್ತು ಕ್ಲಸ್ಟರು ಎಲ್ಲ ಸಿಮಿಲರ್ ಆಲ್ಮೋಸ್ಟ್ ಸೇಮ್ ಇದೆ. ಸೊ ಹೇಗಿದೆ ಅಂತ ಫ್ರಂಟಲ್ಲಿ ಹೋಗಿ ನೋಡೋಣ ಬನ್ನಿ. ಈ ಕಾರ್ನ ಎಕ್ಸ್ಪ್ಲೈನ್ ಮಾಡೋ ಅಂಥ ಸಿಚುವೇಷನಲ್ಲಿ ನನಗೆ ಒಂದು ಮೈಂಡ್ಗೆ ಬಂದಿದೆ ಅಂದರೆ, ತುಂಬ ಜನಕ್ಕೆ ಆಲ್ರೆಡಿ ಗೊತ್ತಿರುತ್ತೆ, ಐಡಿಯಾ ಇರುತ್ತೆ. ಬಟ್ ಸ್ಟಿಲ್ ನಾನು ಯಾರಿಗೆ ಗೊತ್ತಿಲ್ವೋ ಅವ್ರಿಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಿದ್ದೀನಿ. ಸೊ ಈಗ ಏನಾದರೂ ನೀವು ಯೂಸ್ಡ್ ಕಾರ್ ಏನಾದರೂ ಪರ್ಚೇಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದಾಗ ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲೊಂದು ನಂಬರ್ ಇದೆ CM/L 6804676 ಅಂತ. ಸೊ ನೀವು ಒಂದು ಗ್ಲಾಸಲ್ಲಿ ಏನು ನಂಬರ್ ನೋಡ್ತೀರಾ ಅದು 6 ಗ್ಲಾಸ್, ಅಂದರೆ ಫ್ರಂಟ್ ವಿಂಡ್ಶೀಲ್ಡ್, ರೇರ್ ವಿಂಡ್ಶೀಲ್ಡು ಮತ್ತು 4 ಪವರ್ ಗ್ಲಾಸ್. ಸೊ ಪವರ್ ಗ್ಲಾಸ್ ಹತ್ರ ಈ ಸೇಮ್ ನಂಬರ್ ಮೆನ್ಷನ್ ಆಗಿರುತ್ತೆ. ಇನ್ ಕೇಸ್ ಡಿಫ್ರೆಂಟ್ ಏನಾದರೂ ಇದ್ದರೆ ಸೊ ಅದು ಅಫ್ಕೋರ್ಸ್ ಏನೋ ಬ್ರೇಕ್ ಆಗಿದೆ, ಇಲ್ಲ ಆಕ್ಸಿಡೆಂಟ್ ಆಗಿದೆ, ಆ ಗ್ಲಾಸ್ನ ಚೇಂಜ್ ಮಾಡಿದ್ದಾರೆ ಅಂತ ಅರ್ಥ. ಸೊ ಸೇಮ್ ಕೋಡ್ ಇರಬೇಕು. ನೀವು ಸೆಕೆಂಡ್ ಯೂಸ್ಡ್ ಕಾರ್ ಪರ್ಚೇಸ್ ಮಾಡಿದಾಗ ಇದನ್ನು ಒಂದು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ, ಅದು ನಿಮಗೆ ಹೆಲ್ಪ್ ಆಗುತ್ತೆ. ಅಂದರೆ ಆಕ್ಸಿಡೆಂಟ್ ಆಗಿದೆಯಾ, ಇಲ್ಲ ಬ್ರೇಕ್ ಆಗಿದೆ, ಏನು ರೀಸನ್ ಬೇಕಾಗಿದೆ ಅದು ಸೆಕೆಂಡ್ರಿ. ಬಟ್ ಬ್ರೇಕ್ ಆಗಿದೆ, ಅದು ಚೇಂಜ್ ಆಗಿದೆ ಗ್ಲಾಸು ಅಂತ ಅದರಿಂದ ನಿಮಗೆ ಗೊತ್ತಾಗುತ್ತೆ. ಈಗ ಕಾರ್ನ ಫ್ರಂಟ್ ರೋ ಡ್ರೈವರ್ ಸಿಟ್ಟಿಂಗ್ ಝೋನ್ ಹೇಗಿದೆ ಅಂತ ನೋಡೋಣ. ಇಲ್ಲಿ ರಿಕ್ವೆಸ್ಟ್ ಸೆನ್ಸರ್ ಪ್ಲೇಸ್ಮೆಂಟ್ ಆಗಿರುತ್ತೆ. ಓಕೆ, ಅಗೇನ್ ಸೇಮ್ ಡೋರ್ ಪ್ಯಾನಲ್ ಕ್ಯಾರಿ ಫಾರ್ವರ್ಡ್ ಮಾಡ್ತಿದ್ದಾರೆ ಡ್ಯುಯಲ್ ಟೋನಲ್ಲಿ, ವೈಟ್ ಮತ್ತು ಬ್ಲ್ಯಾಕ್ ಕಾಂಬಿನೇಷನಲ್ಲಿ. 4 ಪವರ್ ವಿಂಡೋಸ್ ಸ್ವಿಚ್ ಕೊಟ್ಟಿದ್ದಾರೆ. ಆ್ಯಂಡ್ ನೀವು ರೇರ್ ವಿಂಡೋಸ್ನ ನೀವು ಲಾಕ್ ಮಾಡ್ಬೋದು. ಆ್ಯಂಡ್ ORVM ಅಡ್ಜಸ್ಟೇಬಲ್ ಮಾಡೋದಕ್ಕೆ ಇಲ್ಲಿ ಆಪ್ಷನ್ ಇರುತ್ತೆ. ಇನ್ನು ಇದು ಅನ್ಲಾಕ್ ಬಟನ್ ಆಗಿರುತ್ತೆ. ಬಾಟಲ್ ಹೋಲ್ಡರ್ ಆ್ಯಸ್ ಯೂಶುವಲ್ ಆಗಿರುತ್ತೆ. ಇನ್ನು ಸೀಟಿಂಗ್ ಲೇಔಟ್ಸ್ ನೋಡ್ತಿರ್ಬೋದು, ಇದು ಮಾತ್ರ ಸಾಲಿಡಾಗಿ ಲೆದರ್ ಸೀಟ್ಸ್ ಪ್ರೊವೈಡ್ ಮಾಡ್ತಿದ್ದಾರೆ. ತುಂಬ ಚೆನ್ನಾಗಿದೆ. ಆ್ಯಂಡ್ ಎಸ್ಪೆಷಲಿ ಅಪ್ಡೇಟ್ ಮಾಡ್ತಿರೋದು ಏನು ಅಂತಂದರೆ, ನಾರ್ಮಲ್ ಟಾಟಾ ಪಂಚ್ಗಿಂತೂ ಇದರಲ್ಲಿ ವೆಂಟಿಲೇಟೆಡ್ ಸೀಟ್ಸ್ನ ಪ್ರೊವೈಡ್ ಮಾಡ್ತಿದ್ದಾರೆ ಕಂಫರ್ಟಬಿಲಿಟಿಗೆ. ಇನ್ನು ಅಫ್ಕೋರ್ಸ್ 2 ಪೆಡಲ್ಸ್ ಇದೆ, ಎಲೆಕ್ಟ್ರಿಕ್ ವರ್ಷನ್ ಆಗಿರೋದ್ರಿಂದ. ಇನ್ನು ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಪುಷ್ ಬಟನ್ ಸಿಗ್ತಿದೆ ಇಲ್ಲಿ. ಇನ್ನು ಇಲ್ಲಿ ನೀವು ಸೀಟ್ ಹೈಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು, ಅಥವಾ ಇಲ್ಲಿ ಮ್ಯಾನ್ಯುವಲ್ ಆಗಿ ನಿಮಗೆ ಫ್ರಂಟ್ ಮತ್ತು ರೇರ್ ಅಡ್ಜಸ್ಟ್ಮೆಂಟ್, ಸೀಟಿಂಗ್ ಅಡ್ಜಸ್ಟ್ಮೆಂಟ್ಗೆ ನಿಮಗೆ ಪ್ರೊವೈಡ್ ಮಾಡ್ತಿದ್ದಾರೆ. ಸೊ ಈಗ ಒಳಗಡೆ ಹೋಗಿ ಇನ್ನು ಒಳಗಡೆ ಸ್ಪೆಸಿಫಿಕೇಷನ್ ಇಂಟೀರಿಯರ್ ಹೇಗಿದೆ ಸ್ವಲ್ಪ ಕ್ಲೋಸಪ್ಪಲ್ಲಿ ನೋಡೋಣ ಬನ್ನಿ.
ಸೊ ಮೊದಲೇ ಹೇಳಿದಾಗೆ ವೆಂಟಿಲೇಟೆಡ್ ಸೀಟ್ಸ್ ಸಖತ್ ಕಂಫರ್ಟಬಲ್ ಆಗಿದೆ. ಈವನ್ ಸೈಡ್ ಕುಷನ್ಸ್ ಎಲ್ಲ ಕೊಟ್ಟಿದ್ದಾರೆ, ತುಂಬಾ ಕಂಫರ್ಟಬಲ್ ಇದೆ. ಆ್ಯಂಡ್ ನನಗೆ ಮೈಕ್ರೋ ಎಸ್ ಸಿ ವಿ ಸೆಗ್ಮೆಂಟ್ ಅನ್ನೋದಕ್ಕಿಂತ ಲಿಟ್ರಲಿ ನನಗೆ ಎಸ್ ಸಿ ವಿ ಥರನೇ ಫೀಲ್ ಆಗ್ತಿದೆ. ನೋಡ್ಬೋದು ನನ್ನ ಹೈಟು 5.8 ಇರುತ್ತೆ. ಸೊ ಇಷ್ಟು ಡಿಫ್ರೆನ್ಸ್ ರೂಫ್ಗೆ ನನಗೆ ಫ್ರಂಟಲ್ಲಿ ಕಂಫರ್ಟಾಗಿ. ಈವನ್ ಸ್ಟೇರಿಂಗ್ ಕೂಡ ಅಷ್ಟೇ ಡ್ಯುಯಲ್ ಟೋನಲ್ಲಿ ಕೊಡ್ತಿದ್ದಾರೆ. ಲೆದರ್ ಸ್ಟಿಚಿಂಗ್ ಆಗಿರುತ್ತೆ. ಇಲ್ಯುಮಿನೇಟೆಡ್ ಟಾಟಾ ಲೋಗೋ ಇಲ್ಲಿ ಬರುತ್ತೆ. ನೀವು ಕೀ ಆನ್ ಮಾಡಿದಾಗ ಇನ್ನು ನಿಮಗೆ ಇಂಡಿಕೇಟರ್ಸ್ ಮತ್ತು ವೈಪರ್ ಕಂಟ್ರೋಲ್ಸು ಸಿಗುತ್ತೆ ಇಲ್ಲಿ. ಆ್ಯಂಡ್ ಇಲ್ಲಿ ಪೆಡಲ್ ಶಿಫ್ಟಿಂಗ್ ಇರುತ್ತೆ. 3 ಮೋಡ್ ಬರುತ್ತೆ ಬೇಸಿಕಲಿ, ಇಕೋ, ಸ್ಪೋರ್ಟ್ಸ್ ಮತ್ತು ಸಿಟಿ ಅಂತ. ಆ್ಯಂಡ್ ಇಕೋನ ಈ ಸ್ಲೋ ಮೂವಿಂಗ್ ಟ್ರಾಫಿಕಲ್ಲಿ ವೆಹಿಕಲ್ನ ನೀವು ಸ್ಲೋ ಆಗಿ ರನ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಇಕೋ ಮೋಡ್. ಇನ್ನು ಸ್ಪೋರ್ಟ್ಸ್ ಮೋಡ್ ಸ್ವಲ್ಪ ಅಗ್ರೆಸಿವ್ ಆಗಿರುತ್ತೆ. ಇನ್ನು ಸಿಟಿ ರೆಗ್ಯುಲರಾಗಿ ಸಿಟಿ ಮೋಡ್ ಇಟ್ಕೊಂಡ್ರೆ ನೀವು ಈವನ್ ಮಿಡಲಲ್ಲಿ ಇರುತ್ತೆ, ಸ್ಲೋ ಇರೋಲ್ಲ, ತುಂಬ ಅಗ್ರೆಸಿವ್ ಆಗಿರೋದಿಲ್ಲ, ಚೆನ್ನಾಗಿರುತ್ತೆ. ರೆಗ್ಯುಲರಾಗಿ ನೀವು ಯೂಸ್ ಮಾಡುವಂಥ ಮೋಡ್ ಸಿಟಿ ಮೋಡ್ ಆಗಿರುತ್ತೆ. ಇನ್ನು ಇಲ್ಲಿ ಫ್ರಂಟಲ್ಲಿ ನೋಡ್ತಿರ್ಬೋದು 10.25 ಇಂಚಸ್ ಇನ್ಫೋಟೈನ್ಮೆಂಟ್ ಡಿಸ್ಪ್ಲೇ ಪ್ರೊವೈಡ್ ಮಾಡ್ತಿದ್ದಾರೆ. ವೈರ್ಲೆಸ್ ಆಟೋ ಕಾರ್ಪ್ಲೇ ಮತ್ತು ಆಂಡ್ರಾಯ್ಡ್ ಆಪ್ಷನ್ ಇರುತ್ತೆ. ಇನ್ನು ಎ ಸಿ ವೆಂಟ್ಸ್ ಪ್ರೊವೈಡ್ ಮಾಡ್ತಿದ್ದಾರೆ. 2 ಎ ಸಿ ವೆಂಟ್ಸ್ ಇರುತ್ತೆ ಇಲ್ಲಿ ಫ್ರಂಟಲ್ಲಿ ಡ್ಯಾಶ್ಬೋರ್ಡ್ ಹತ್ರ. ಆ್ಯಂಡ್ ಅಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ಕೋ ಪ್ಯಾಸೆಂಜರ್ ಸೈಡಲ್ಲಿ ಮತ್ತು ಈ ಕಡೆ ಡ್ರೈವಿಂಗ್ ಸೀಟಿಂಗ್ ಝೋನ್ ಹತ್ರ ಒಂದು ಕಡೆ ಒಂದು ಕೊಟ್ಟಿರ್ತಾರೆ. ಇನ್ನು ಡ್ಯಾಶ್ಬೋರ್ಡು ಹಾರ್ಡ್ ಪ್ಲಾಸ್ಟಿಕ್ ಇರುತ್ತೆ. ಸ್ವಲ್ಪ ಇಲ್ಲಿ ಬ್ಲ್ಯಾಕ್ ಮತ್ತು ವೈಟ್ ಟ್ಯೂನ್ ಕೊಡ್ತಿದ್ದಾರೆ. ಈವನ್ ಎಂಟೈರ್ ಕಾರ್ ಕೂಡ ಅಷ್ಟೇ ಬ್ಲ್ಯಾಕು ಮತ್ತು ವೈಟ್ ಟ್ಯೂನಲ್ಲಿ ಪ್ರೊವೈಡ್ ಮಾಡ್ತಿರೋದು. ಇನ್ನು ಕಂಪ್ಲೀಟ್ಲಿ ಟಚ್ ಪ್ಯಾನಲ್ ಆಗಿರುತ್ತೆ. ಇಲ್ಲಿ ಯಾವುದೇ ನೀವು ಮ್ಯಾನ್ಯಲ್ ಆಪ್ಷನ್ ಇರೋದಿಲ್ಲ, ಸ್ವಿಚಸ್ ಆಗಲಿ ಆ ಥರ ಸಿಗೋದಿಲ್ಲ ನಿಮಗೆ ಆಪ್ಷನ್ನು. ಕೀ ಆನ್ ಮಾಡಿದಾಗ ನಿಮಗೆ ಆಪ್ಷನ್ಸ್ ಸಿಗುತ್ತೆ. ನಾನು ಆಮೇಲೆ ಆನ್ ಮಾಡಿ ಏನೇನು ಆಪ್ಷನ್ ಇದೆ ಅಂತ ನೋಡಿಸ್ತೀನಿ. ಪಾರ್ಕಿಂಗ್, ಎಲೆಕ್ಟ್ರಿಕ್ ಪಾರ್ಕಿಂಗ್ ಬಟನ್ ಪ್ರೊವೈಡ್ ಮಾಡ್ತಿದ್ದಾರೆ. ಆಟೋ ಹೋಲ್ಡ್ ಆಪ್ಷನ್ ಕೂಡ ಇರುತ್ತೆ. ಆ್ಯಂಡ್ ಇಲ್ಲಿ ಸ್ವಲ್ಪ ಸ್ಪೇಸ್ ಕೊಟ್ಟಿದ್ದಾರೆ ಬಾಟಲ್ ಹೋಲ್ಡರ್ಗೆ. ಅಫ್ಕೋರ್ಸ್ ಇಲ್ಲಿ ಟಾಪ್ ಆ್ಯಂಡ್ ವೇರಿಯಂಟ್ ಆಗಿರೋದ್ರಿಂದ ವೈರ್ಲೆಸ್ ಚಾರ್ಜಿಂಗ್ ಆಪ್ಷನ್ ಕೂಡ ಇರುತ್ತೆ. ಆ್ಯಂಡ್ 12 ವೋಲ್ಟ್ ಪೋರ್ಟ್ ಇದೆ ಇಲ್ಲಿ. ಆ್ಯಂಡ್ ಸಿ ಪೋರ್ಟ್ ಮತ್ತು ಎ ಪೋರ್ಟ್ ಆಪ್ಷನ್ ಕೂಡ ಪ್ರೊವೈಡ್ ಮಾಡ್ತಿದ್ದಾರೆ. ಇಲ್ಲಿ ಗ್ಲೋ ಬಾಕ್ಸ್ ನೋಡೋದಾದರೆ ಡೀಸೆಂಟ್ ಸ್ಪೇಸಲ್ಲಿ ಗ್ಲೋ ಬಾಕ್ಸ್ ಪ್ರೊವೈಡ್ ಮಾಡ್ತಿದ್ದಾರೆ. ವೈಸರ್ ಪ್ರೊವೈಡ್ ಮಾಡ್ತಿದ್ದಾರೆ. ಆ್ಯಂಡ್ ಈ ಸೈಡ್ ಕೋ ಪ್ಯಾಸೆಂಜರ್ ವ್ಯಾನಿಟಿ ಮಿರರ್ ಇರುತ್ತೆ. ಇನ್ನು ಸನ್ ರೂಫ್ ನೋಡ್ತಿರ್ಬೋದು. ಮೈಕ್ರೋ ಎ ಸಿ ಸೆಗ್ಮೆಂಟು ಡೀಸೆಂಟ್ ಸ್ಪೇಸಲ್ಲಿ ಸನ್ ರೂಫ್ನ ಪ್ರೊವೈಡ್ ಮಾಡ್ತಿದ್ದಾರೆ. ಇನ್ನು ಈ ಶಟರ್ ಈ ಥರ ಕ್ಲೋಸ್ ಮಾಡ್ಬೋದು. ಸೊ ಎಲೆಕ್ಟ್ರಿಕ್ ಸನ್ ರೂಫ್ನ ಆಮೇಲೆ ಆಕ್ಸೆಸ್ ಮಾಡಿ ನೋಡಿಸ್ತೀನಿ. ಇನ್ನು SOS ಕಾಲಿಂಗ್ ಆಪ್ಷನ್ ಇರುತ್ತೆ ಎಮರ್ಜೆನ್ಸಿಗೆ. ARVM ನೋಡ್ತಿರ್ಬೋದು ನೀವು. ಆಟೋ ಡಿಮಿಂಗ್ ಆಪ್ಷನ್ ಇರುತ್ತೆ. ಸೊ ಇಲ್ಲಿ ನಿಮಗೆ ಆಪ್ಷನ್ ಸಿಗುತ್ತೆ. ಸೊ ನಮಗೆ ಟೆಸ್ಟ್ ಡ್ರೈವ್ ಮಾಡೋದಕ್ಕೆ ಟೆಸ್ಟ್ ಡ್ರೈವ್ ವೆಹಿಕಲ್ ಕೊಟ್ಟಿದ್ದಾರೆ. ಸೊ ಟೆಸ್ಟ್ ಡ್ರೈವ್ ಮಾಡಿ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ನೋಡ್ತೀನಿ. ಅದಕ್ಕಿಂತ ಮುಂಚೆ ಸೊ ಗಾಡಿ ಇದು ವೆಹಿಕಲ್ ಆನ್ ಮಾಡಿ ಸೊ ಏನೇನಿದೆ, ಕ್ಲಸ್ಟರ್ ಹೇಗೆ ಕಾಣಿಸುತ್ತೆ, ಮತ್ತು ಇನ್ಫೋಟೈನ್ಮೆಂಟ್ ಸಿಸ್ಟಮು ಮತ್ತು ಟಚ್ ಪ್ಯಾನಲ್ಲು ಇಲ್ಲಿ ಏನೆಲ್ಲ ಆಪ್ಷನ್ ಇದೆ ಅದನ್ನು ನೋಡೋಣ ಬನ್ನಿ. ಸೊ ಫಸ್ಟ್ ಟೈಮ್ ಇಲ್ಲಿ ಪುಷ್ ಬಟನ್ ಇದೆ. ಸೊ 1 ಟೈಮ್ ಪ್ರೆಸ್ ಮಾಡಿದ್ರೆ ನೀವು ಸೊ ನಿಮಗೆ ವೆಲ್ಕಮ್ ಲೋಗೋ ನೋಡ್ತಿರ್ಬೋದು, ಟಾಟಾ ಮೋಟಾರ್ಸ್ ಅಂತ. ಓಕೆ, ಕ್ಲಸ್ಟರ್ ಕಂಪ್ಲೀಟ್ಲಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಪ್ರೊವೈಡ್ ಮಾಡ್ತಿದ್ದಾರೆ. ಇದು ಪಾರ್ಕಿಂಗ್ ಬ್ರೇಕ್ ಆಗಿರುತ್ತೆ. ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಆಪ್ಷನ್ ಇಲ್ಲಿ ಇರುತ್ತೆ ನಿಮಗೆ. ಆ್ಯಂಡ್ ಆಟೋ ಹೋಲ್ಡ್ ಆಪ್ಷನ್ ಕೂಡ ಇರುತ್ತೆ. ಓಕೆ, ಗಾಡಿ ರೆಡಿ ಟು ಡ್ರೈವ್ ಅಂತ ನೋಡಿಸ್ತಿದೆ. ಇಲ್ಲಿ ಟಾಟಾ ಇಲ್ಯುಮಿನೇಟೆಡ್ ಲೋಗೋ ಪ್ಲೇಸ್ಮೆಂಟ್ ಆಗಿರುತ್ತೆ. ಇಲ್ಲಿ ನಿಮಗೆ ಕ್ರೂಸ್ ಕಂಟ್ರೋಲ್ ಆಗಲಿ ಮತ್ತು ಇನ್ಫೋಟೈನ್ಮೆಂಟ್ ಕಂಟ್ರೋಲ್ ಏನಿದೆ ಆಪ್ಷನ್ ಎಲ್ಲ ನಿಮಗೆ ಪ್ಯಾನಲಲ್ಲಿ ಸಿಗುತ್ತೆ. ಆ್ಯಂಡ್ ಹಾಗೆ ಇಲ್ಲೊಂದು ಏರ್ ಬ್ಯಾಗ್ ಪ್ಲೇಸ್ಮೆಂಟ್ ಆಗಿರುತ್ತೆ ಸ್ಟೇರಿಂಗಲ್ಲಿ ಕೂಡ. ಇನ್ನು ಡಿ ಕಟ್ ಶೇಪಲ್ಲಿ ನಿಮಗೆ ಸ್ಟೇರಿಂಗ್ನ ಪ್ರೊವೈಡ್ ಮಾಡ್ತಿದ್ದಾರೆ. ಆ್ಯಂಡ್ 6 ಏರ್ ಬ್ಯಾಗ್ಸ್ ಪ್ರೊವೈಡ್ ಮಾಡ್ತಿದ್ದಾರೆ. ಸೇಫ್ಟಿ ವೈಸ್ ನೋಡಿದಾಗ 10.25 ಇಂಚಸ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಪ್ರೊವೈಡ್ ಮಾಡ್ತಿದ್ದಾರೆ. ಆಂಡ್ರಾಯ್ಡ್ ಮತ್ತು ಆಟೋ ಆಪಲ್ ಕಾರ್ಪ್ಲೇ ಆಪ್ಷನ್, ವೈರ್ಲೆಸ್ ಆಪ್ಷನ್ ನಿಮಗೆ ಇದರಲ್ಲಿ ಸಿಗುತ್ತೆ. ಇನ್ನು ಇಲ್ಲಿ ಟಚ್ ಪ್ಯಾನಲ್ ನೋಡ್ತಿರ್ಬೋದು. ವೆಂಟಿಲೇಟೆಡ್ ಸೀಟ್ಸ್ನ ಪ್ರೊವೈಡ್ ಮಾಡ್ತಿದ್ದಾರೆ. 360 ವ್ಯೂ ಕ್ಯಾಮ್ರಾ. ಸೊ ನೋಡ್ಬೋದು ನೀವು ಎಷ್ಟು ಕ್ಲಾರಿಟಿ ಆಗಿದೆ. ಓಕೆ, ಸೊ 3D ಆಪ್ಷನ್ ಸಿಗುತ್ತೆ ನಿಮಗೆ. ಸೊ ನೀವು ರೊಟೇಟ್ ಮಾಡಿ ನೋಡ್ಬೋದು ನಿಮ್ಮ ಕಾರ್ ಸರೌಂಡಿಂಗ್ಸ್ ಏನಿದೆ ಅಂತ. ಸೊ ಇದೆಲ್ಲ ಬೇಸಿಕ್ಕಾಗಿ ಈಗ ಬರ್ತಿರೋಂಥ ಕಾರ್ಸಲ್ಲಿ ಸೇಫ್ಟಿ ವೈಸ್ ಮೈಂಡಲ್ಲಿ ಇಟ್ಕೊಂಡು ಕೊಡ್ತಿರೋದು ನಿಮಗೆ. ಸೊ ಡಯಾಗ್ನಲ್ ನೋಡ್ತಿರ್ಬೋದು. ಸೊ ನ್ಯೂಟ್ರಲ್ಲು, ಡ್ರೈವಿಂಗ್ ಮೋಡು, ರಿವರ್ಸ್ ಮತ್ತು ಪಾರ್ಕಿಂಗ್ ಮೋಡ್ ಇರುತ್ತೆ. ಆ್ಯಂಡ್ ಡ್ರೈವಿಂಗ್ ಮೋಡ್ ಸೆಲೆಕ್ಟ್ ಮಾಡ್ತೀನಿ. ಓಕೆ, ಡ್ರೈವಿಂಗ್ ಮೋಡ್ ಸೆಲೆಕ್ಟ್ ಮಾಡ್ತೀನಿ. ಸೊ ಬನ್ನಿ ಹೋಗೋಣ, ಹೇಗಿದೆ ಎಕ್ಸ್ಪೀರಿಯನ್ಸ್ ನೋಡೋಣ. ಓಕೆ, ಸೊ ಈವನ್ ನಿಮಗೆ ಒಂದು ಇಂಡಿಕೇಟ್ ಮಾಡ್ತಿದೆ ಡ್ರೈವರ್ ಸೀಟು ಮತ್ತು ಕೋ ಪ್ಯಾಸೆಂಜರ್ ಸೀಟು. ಸೊ ಸೀಟ್ ಬೆಲ್ಟ್ ಮಸ್ಟ್ ಕಂಪಲ್ಸರಿ ಅಂತ ನಿಮಗೆ ಇಂಡಿಕೇಶನ್ ಕೊಡ್ತಿದೆ. ಆ್ಯಂಡ್ ಈವನ್ ಅಫ್ಕೋರ್ಸ್ ರೇರ್ ಸೀಟು ಪ್ಯಾಸೆಂಜರ್ಸ್ ಏನಿದ್ದಾರೆ ರೇರ್ ಸೀಟಲ್ಲಿ ಈವನ್ ಅವರು ಕೂಡ ಕಂಪಲ್ಸರಿ ಆಗಿರುತ್ತೆ. ಅದನ್ನು ಇಂಡಿಕೇಟ್ ಮಾಡ್ತಿದೆ ನಮಗೆ ಕಾರ್ ಬಿಕಾಸ್ ಆಫ್ ಸೇಫ್ಟಿ ಪ್ರಿಕಾಷನ್. ಓಕೆ, ಸಾಕದು ಸ್ಮೂತಾಗಿ. ನಾನು ಬೇಸಿಕಲಿ ಎಲೆಕ್ಟ್ರಿಕ್ ವೆಹಿಕಲ್ಸ್ನ ಜಾಸ್ತಿ ರನ್ ಮಾಡಿದ್ರು ಮಹೀಂದ್ರಾ ಎಲೆಕ್ಟ್ರಿಕ್ ವೆಹಿಕಲ್ ಅದೆಲ್ಲ, ಅದು ಮಾತ್ರ ಒಂದು ಲಾಂಗ್ ಬ್ಯಾಕ್ ಡ್ರೈವ್ ಮಾಡಿದ್ದು. ಆ್ಯಂಡ್ ಸಖತ್ ಸ್ಮೂತ್ ಎಕ್ಸ್ಪೀರಿಯನ್ಸ್ ಫೀಲ್ ಆಗ್ತಿದೆ ನನಗೆ. ಸ್ಟ್ಯಾಂಡರ್ಡು 25 ಕಿಲೋ ವ್ಯಾಟಲ್ಲಿ
ಅರೌಂಡ್ 315 ಕಿಲೋಮೀಟರ್ ಕಂಪನಿ ಕ್ಲೈಮ್ ಮಾಡುತ್ತೆ ರೇಂಜು. ಇನ್ನು ಅದು ಬಿಟ್ಟು ಲಾಂಗ್ ರೇಂಜ್ ಅಂತ 35 ಕಿಲೋವ್ಯಾಟ್ದು ಅದು 421 ಕಿಲೋಮೀಟರ್ ಕ್ಲೈಮ್ ಮಾಡ್ತಿದೆ. ಆ್ಯಂಡ್ ಯೂಸರ್ ಕ್ಲೈಮ್ ಮಾಡಿದಾಗ ಅಂದರೆ ಆನ್ ದ ರೋಡಲ್ಲಿ ರಿಯಾಲಿಟಿಯಲ್ಲಿ ಚೆಕ್ ಮಾಡಿದಾಗ ಅಟ್ಲೀಸ್ಟ್ ನಿಮಗೆ 421 ಏನಿದೆ, ನೀವು ಎ ಸಿ ಎಲ್ಲರ ಅಫ್ಕೋರ್ಸ್ ನೀವು ಎ ಸಿ ಎಲ್ಲ ಯೂಸ್ ಮಾಡ್ತೀರಾ, ಸೊ ಆ ಥರ ರನ್ ಮಾಡಿ ನೋಡಿದಾಗ ಒಂದು 320 ಕಿಲೋಮೀಟರ್ವರೆಗೂ ಬರುತ್ತೆ ಲಾಂಗ್ ರೇಂಜ್ದು. ಇನ್ನು ಸ್ಟ್ಯಾಂಡರ್ಡ್ ರೇಂಜ್ ನೋಡಿದಾಗ ಒಂದು 210 to 220 ಕಿಲೋಮೀಟರ್ ಶೋರ್ ಕೊಡುತ್ತೆ ನಿಮಗೆ. ಸ್ಟ್ಯಾಂಡರ್ಡ್ ರೇಂಜ್ದು 80 BHP ಹಾರ್ಸ್ ಪವರ್ ಪ್ರೊಡ್ಯೂಸ್ ಮಾಡ್ತಿದ್ರೆ. ಇನ್ನು 35 ಕಿಲೋವ್ಯಾಟ್ ಲಾಂಗ್ ರೇಂಜ್ ಅಂತ ಹೇಳಿದ್ನಲ್ಲ, ಅದು 120 BHP ಹಾರ್ಸ್ ಪವರ್ ಅಷ್ಟು ನಿಮಗೆ ಪ್ರೊಡ್ಯೂಸ್ ಮಾಡ್ತಿರೋದು. ಸ್ಪೋರ್ಟ್ಸ್ ಯೂಸ್ ಮಾಡ್ಬೋದು. ಆ್ಯಂಡ್ ಸಿಟಿ ಲಿಮಿಟ್ಸ್ ನೀವು ರೆಗ್ಯುಲರಾಗಿ ಯೂಸ್ ಮಾಡ್ಕೋಬೋದು, ನಾಟ್ ಇವನ್ ವೆರಿ ಅಗ್ರೆಸಿವ್ ಆರ್ ಸ್ಲೋ. ಸೊ ಮೀಡಿಯಮ್ ಲೆವೆಲಲ್ಲಿ ನೀವು ರೆಗ್ಯುಲರಾಗಿ ರನ್ ಮಾಡ್ತಿರ್ಬೇಕಾದ್ರೆ ಕಾರ್ನ ಸಿಟಿ ಮೋಡಲ್ಲಿ ನೀವು ಯೂಸ್ ಮಾಡ್ಕೋಬೋದು. ಸೊ ಈ ಕಾರಲ್ಲಿ ನಿಮಗೆ ವಾಯ್ಸ್ ಕಮಾಂಡಿಂಗ್ ಆಪ್ಷನ್ ಕೂಡ ಪ್ರೊವೈಡ್ ಮಾಡ್ತಿದ್ದಾರೆ. ಸೊ ಈಗ ಸನ್ ರೂಫ್ ಓಪನ್ ಮಾಡಿ, ವಾಯ್ಸ್ ಕಮಾಂಡಿಂಗಲ್ಲಿ ಸನ್ ರೂಫ್ ಓಪನ್ ಮಾಡಿ ನೋಡೋಣ. ಓಪನ್ ದ ಸನ್ ರೂಫ್. ಇನ್ನು ಆಪ್ಷನ್ಸ್ ನೋಡಿದರೆ 360 ಕ್ಯಾಮ್ರಾ ಇದೆ, ಲಾಕ್ ಅನ್ಲಾಕ್ ಇದೆ, ಇನ್ನು ಬೂಟ್ ಓಪನರ್, ಇನ್ನು ಹಜಾರ್ಡ್ ಆಪ್ಷನ್ನು, ಇನ್ನು ಹಿಲ್ ಕಂಟ್ರೋಲ್ ಅಸಿಸ್ಟೆಂಟ್ ಆಪ್ಷನ್ ಇಲ್ಲಿ ಸಿಗುತ್ತೆ, ಹೆಡ್ಲೈಟು. ಓಕೆ, ಇದು ಚಾರ್ಜಿಂಗ್ ಪ್ಯಾನೆಲ್ಲು. ಆ್ಯಂಡ್ ನೀವು ಈಗ ಚಾರ್ಜಿಂಗ್ ಪಾಯಿಂಟ್ ನೀವು ಫಿಕ್ಸ್ ಮಾಡಿರ್ತೀರಾ, ಚಾರ್ಜಿಂಗ್ ಆಗ್ತಿರುತ್ತೆ, ನೀವು ಅನ್ಲಾಕ್ ಮಾಡ್ದೇ ನೀವು ಆ ಚಾರ್ಜಿಂಗ್ ಪಾಯಿಂಟ್ನ ನೀವು ರಿಮೂವ್ ಮಾಡೋದಕ್ಕಾಗೋದಿಲ್ಲ. ಅಟ್ ಎನಿ ಕಾಸ್ಟ್ ಯು ಹ್ಯಾವ್ ಟು ಕಮ್ ಇನ್ ಟು ದ ಕಾರ್, ಇಲ್ಲಿ ಅನ್ಲಾಕ್ ಮಾಡಿ ಅಲ್ಲಿ ಚಾರ್ಜಿಂಗ್ ಪಾಯಿಂಟ್ನ ರಿಮೂವ್ ಮಾಡಬೇಕಾಗುತ್ತೆ. ಅಫ್ಕೋರ್ಸ್ ಇದು ಸೇಫ್ಟಿ ಪರ್ಪಸ್ಗೆ ಪ್ರೊವೈಡ್ ಮಾಡ್ತಿರೋದು. ಆ್ಯಂಡ್ ಹಾಗೆ ನೋಡ್ತಿದ್ರೆ ಇಲ್ಲಿ ಡಿಫಾಗರ್ ಆಪ್ಷನ್ ಇದೆ ಫ್ರಂಟು ಮತ್ತು ರೇರು. ಆ್ಯಂಡ್ ಎ ಸಿ ಆಪ್ಷನ್, ಎ ಸಿ ಕ್ಲೈಮೇಟ್ ಕಂಟ್ರೋಲ್ ಆಪ್ಷನ್ಸ್ ಎಲ್ಲ ನಿಮಗೆ ಇಲ್ಲಿ ಸಿಗ್ತಿರೋದು. ಸೊ ಈಗ ನಾನು ಕಾರ್ ಮೂವ್ ಮಾಡ್ತಿದ್ದೀನಿ. ಸೊ ಮೂವ್ ಮಾಡ್ತಿದ್ದ ತಕ್ಕನಂಗೆ ಆ್ಯಂಡ್ ಕ್ಯಾಮ್ರಾನು 360 ವ್ಯೂ ಆ್ಯಂಗಲಲ್ಲಿ ನಿಮಗೆ ಸರ್ಫೇಸ್ ಸರೌಂಡಿಂಗ್ ನೋಡ್ಸುತ್ತೆ. ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು ನೀವು ಎಷ್ಟು ಸ್ಪೇಸ್ ಇದೆ ಅಂತ. ರೈಟ್ ಸೈಡಲ್ಲಿ ಒಂದು ಕಾರ್ ನಿಂತಿದೆ. ಇಲ್ಲಿ ಸೆನ್ಸರ್ಸ್ ನೋಡ್ತಿರ್ಬೋದು, ಸೆನ್ಸರ್ ಇಂಡಿಕೇಟ್ ಮಾಡ್ತಿದೆ ನಿಮಗೆ, ಬ್ಯಾಕ್ ಸೆನ್ಸರು. ಗ್ರೀನ್ ನೋಡ್ತಿದ್ರಿ ನೀವು, ಸೊ ಇನ್ನೂ ಹೋಗ್ಬೋದು ಅಂತ. ಆ್ಯಂಡ್ ಯೆಲ್ಲೋ, ಓಕೆ ಯು ಕ್ಯಾನ್ ಸ್ಟಿಲ್. ರೆಡ್ ಬಂದರೆ ಅಫ್ಕೋರ್ಸ್ ಓಕೆ ರೆಡಿಗೆ ಇಂಡಿಕೇಟ್ ಮಾಡ್ತಿದ್ದೆ, ಸ್ಟಾಪ್ ಮಾಡ್ತಿದ್ದೀವಿ ವೆಹಿಕಲ್. ಇದು ಚಾರ್ಜಿಂಗ್ ಪೋರ್ಟ್ ಆಗಿರುತ್ತೆ. ಸೊ ಪೋರ್ಟು ನೀವು ಇಲ್ಲಿ ಫ್ರಂಟಲ್ಲಿ ನಿಮಗೆ ಡ್ಯಾಶ್ ಬೋರ್ಡ್ ಹತ್ರ ನಿಮಗೆ ಆಪ್ಷನ್ ಸಿಗುತ್ತೆ. ಸೊ ಒನ್ ಟೈಮ್ ನೀವು ಪ್ರೆಸ್ ಮಾಡಿದ್ರೆ ಅನ್ಲಾಕ್ ಆಗುತ್ತೆ ನೀಟಾಗಿ. ಸೊ ಅಷ್ಟೇ, ಅದು ಮತ್ತೆ ಮ್ಯಾನ್ಯುಯಲಾಗಿ ಕ್ಲೋಸ್ ಮಾಡಬೇಕಾಗುತ್ತೆ ನೀವು. ಸೊ ನೋಡಿದ್ರಲ್ಲ ಹೇಗಿತ್ತು ಟಾಟಾ ಪಂಚ್ ಎಲೆಕ್ಟ್ರಿಕ್ ವರ್ಷನ್ EV. ಸೊ ಓವರಾಲ್ ನನ್ನ ಡ್ರೈವಿಂಗ್ ಎಕ್ಸ್ಪೀರಿಯೆನ್ಸ್ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ನನಗೂ ಸ್ಪೆಷಲಿ ಇಂಟೀರಿಯರ್ ಏನು ಕೊಟ್ಟಿದ್ದಾರೆ ಅಂದರೆ, ಈಗ ಪೆಟ್ರೋಲ್ ವರ್ಷನ್ಗೆಲ್ಲ ಕಂಪೇರ್ ಮಾಡಿದ್ರೆ ಟಾಪ್ ನಾಚಲ್ಲಿ ಪ್ರೊವೈಡ್ ಮಾಡ್ತಿದ್ದಾರೆ. ನೆಕ್ಸಾನ್ ಅಥವಾ ಸಫಾರಿ ಯಾವುದಕ್ಕೂ ಕಮ್ಮಿ ಇಲ್ಲ. ಆ್ಯಂಡ್ 11 lakhs ಸ್ಟಾರ್ಟ್ ಆಗ್ತಿದೆ, 15.5 ಟಾಪ್ ಆ್ಯಂಡ್ ವೇರಿಯಂಟು ನಿಮಗೆ ಸಿಗ್ತಿರೋದು. ಇದು ಬೆಂಗಳೂರಿನ ಎಕ್ಸ್ ಶೋರೂಮ್ ಪ್ರೈಸ್ ಆಗಿರುತ್ತೆ. ಸೊ ನಿಮ್ಗೆ ಏನಾದರೂ ಬುಕಿಂಗ್ ಮತ್ತು ಪರ್ಚೇಸಿಂಗ್ ಕ್ವೈರೀಸ್ ಏನಾದರೂ ಇದ್ದರೆ ಆದಷ್ಟು ಬೇಗ ಯಲಹಂಕದಲ್ಲಿರೋ ಪ್ರೇರಣಾ ಡೀಲರ್ಸ್ ಶೋರೂಮ್ಗೆ ಬನ್ನಿ, ವಿಸಿಟ್ ಮಾಡಿ. ಅವರ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನನ್ನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಆದಷ್ಟು ಬೇಗ ಯಾರು ಟಾಟಾ ಪಂಚ್ ಎಲೆಕ್ಟ್ರಿಕ್ ವರ್ಷನ್ನ ಪ್ರಿಫರ್ ಮಾಡ್ತಿದ್ದಾರೋ, ತೊಗೊಳ್ಬೇಕು ಅಂತ ನೋಡ್ತಿದ್ದಾರೋ ಅವ್ರಿಗೆ ಈ ವಿಡಿಯೋ ಶೇರ್ ಮಾಡಿ, ಹೆಲ್ಪ್ ಆಗುತ್ತೆ ಆದಷ್ಟು ಬೇಗ. ಹಾಗೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀನಿ. ನಿಮಗೆ ಸಪೋರ್ಟ್ ಮಾಡೋದಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ರೀತಿ ಇನ್ನೊಂದು ಕಾರ್ ರಿವ್ಯೂ ಅಥವಾ ಟ್ರಾವೆಲಿಂಗ್ ವಿಡಿಯೋ ಇಲ್ಲ ಲೈಫ್ ಸ್ಟೈಲ್ ಯಾವುದಾದ್ರು ಒಂದು ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಸ್ಟೇ ಟ್ಯೂನ್.